ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಯಾಕೋ ಹುಷಾರಿಲ್ಲದ ಕಾರಣಕ್ಕೆ ಇವತ್ತು ಶನಿವಾರ ಆಗಿದ್ರು ಕೂಡ ರಜಾ ಹಾಕ್ಬಿಟ್ಟಿದ್ದೀನಿ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಇವತ್ತು ಶನಿವಾರ ಪೇಮೆಂಟ್ ದಿನ, ಇವತ್ತೇ ರಜಾ ಹಾಕ್ಬಿಟ್ಟಿದ್ದೀನಿ. ರಜಾ ಏನಿಗೆ ಇವತ್ತೇ ಶನಿವಾರ ಟೈಮೇ ಹುಷಾರಿಲ್ಲದಂಗೆ ಆಗ್ಬಿಟ್ಟೈತೆ, ಅದುವೇ ಪೇಮೆಂಟ್ ದಿನನೇ, ಅದಕ್ಕೆ ರಜಾ ಹಾಕ್ಬಿಟ್ಟಿದ್ದೀನಿ. ಮತ್ತು ಗೈಸ್ ವಿನಯ್ ಫೋನ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಂಗ್ ರೇಸ್ ಮಾಡಬೇಕು ಬಾ ಅಂದ. ನಾನು ಅವ್ನಿಗೆ ಹೇಳಿದೆ ಇವತ್ತು ಆಯ್ತಲ್ಲ ಹುಷಾರಿಲ್ಲ ಅಂದ. ಜಾಸ್ತಿ ಏನಿಲ್ಲ ಬಾ ಬ್ರೋ ಮಾಡ್ಕೊ ಬಂದ್ಬಿಡೋದ ಬೇಗನೆ, ಜಾಸ್ತಿ ಏನು ಟೈಮ್ ಆಗಲ್ಲ, ಸ್ವಲ್ಪ ಸಿಂಪಲ್ ಒಂದು ಗ್ಯಾಂಗ್ ರೇಸ್ ಮಾಡಬೇಕು ಬಾ ಅಂದ. ಇವಾಗ ಅವ್ನು ಕರೆದವನೇ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಗೈಸ್ ನಮ್ಮ ಚಿಕ್ಕವ ಮಾಡಿಸ್ಕೊಂಡಿರೋದಂತೆ ಉಂಗುರ ಚೆನ್ನಾಗಿದೆ. ಎಷ್ಟು ಗ್ರಾಮ್ಸ್ ಇದ್ದು? 5 ಗ್ರಾಮ್ ಅದ. ಯಾವತ್ತು ಮಾಡಿಸ್ಕೊಂಡಿದ್ದೆ? ಯಾವಾಗ ಇಸ್ಕೊಂಬಂದಿದ್ದ? ಇವತ್ತು 5 ಗ್ರಾಮ್ಸ್. ಅಲ್ಲಿಗೆ ಎಷ್ಟಾಯ್ತು ದುಡ್ಡು? ಆಯ್ತು 54,000. 54,000 ಕೊಡಿರಿ. ಗೈಸ್ ನಮ್ಮ ದೊಡ್ಡವ ನಮ್ಮ ಸಾಕೋರು ಇಬ್ರು. ಇದು ಚಿನ್ನದ ಇತ್ತಾಳದು ನೋಡಕೊಳ್ಳೋ ಚಿನ್ನ ಕಣಂಗಿದೆ. ಚಿನ್ನನೇ ಅನ್ಸುತ್ತೆ ಇದು ಚಿನ್ನ. ಇದು 20 ಗ್ರಾಮ್. ಇಲ್ಲಿ ನೋಡ್ರೆ ಗೊತ್ತಾಗಲ್ವ ಈ ಕೊಂಡ್ಯ ಇತ್ತಾಳ. ಗ್ಯಾಸ್ ನಮ್ಮ ದೊಡ್ಡವ ಸುಳ್ಳು ಹೇಳ್ತಾ ಇದ್ದ, ಇದು ಚಿನ್ನದ್ದೇ ಪಕ್ಕ. 3 ಲಕ್ಷ. ಇವ್ರಿಗೆ ನಾಳೆ ಮದುವೆ ಹೋಗ್ಬೇಕು, ಅದಕ್ಕೋಸ್ಕರ ಇಲ್ಲ ಇವತ್ತು ನೈಟ್ ಹೋಯ್ತಾರೆ ಅನ್ಸುತ್ತೆ. ಅದಕ್ಕೆ ಎಲ್ಲ ಚಿನ್ನಗಳು ಒಳಗಿರೋ ಚಿನ್ನ ಎಲ್ಲನೂ ಆಚೆಗೆ ತೆಗಿತಾವ್ರೆ. ನಮ್ಮ ದೊಡ್ಡವನು ನಮ್ಮ ಸಾಕಕ್ಕೆ ನಮ್ಮ ಚೈತು ಅಲ್ಲಿ ಚಪ್ಪಲ್ನ ಅಲ್ಲಿ ಯಾವ ಥರ ಉಚ್ಕೋತಾವನೆ ಮದುವೆಗೆ ಹೋಗೋಕ್ಕೆ. ಇವತ್ತೊಂದು ಮದುವೆ ಆಯ್ತಲ್ಲ, ಅಲ್ಲಿಗೆ ಹೋಗೋಕ್ಕೆ ಇವರೆಲ್ಲರೂ ರೆಡಿ ಆಯ್ತಾ ಇರೋದು. ನಾವು ಹೋಗ್ಬೇಕು, ಹುಷಾರಿಲ್ಲ, ನೋಡೋದ ಹೆಂಗಾಯ್ತದೆ ಅಂತ. ಗೈಸ್ ಇಲ್ಲಿ ನಾಯಿ ಮನೆಗೈತೆ, ನಾಯಿನ ಮಾತಾಡ್ಸೋದ ಬನ್ನಿ. ಆಯ್ತಾ ಊಟ? ಆಯ್ತಾ ಊಟ? ಏನು ತಿಂದ್ರಿ ಬೆಳಿಗ್ಗೆ ನಾಷ್ಟ? ಗೈಸ್ ನೋಡಿ ನಾಯಿಗೆ ಎಷ್ಟು ದುರಹಂಕಾರ, ಮಾತಾಡ್ಸಿದ್ರು ಮಾತಾಡಲ್ವಲ್ಲ ಈ ನಾಯಿ. ಎಷ್ಟು ದುರಹಂಕಾರ ಇರಬೇಕು ಹೇಳಿ ಮತ್ತೆ ಈ ನಾಯಿಗ. ಇವ್ನು ಯಾವನ ಸೆಡೆ ನನ್ನ ಮಗ ಬೆಳ್ಗವನಿ ಅಂತ ಭಾರಿ ದುರಹಂಕಾರ ಗೈಸ್ ಈ ನಾಯಿಗ. ಮಾತಾಡ್ಸಿದ್ರು ಮಾತಾಡಲ್ಲ ಇದು. ಈ ಗಾಂಚಲಿ ದುರಹಂಕಾರ ಎಲ್ಲ ಎಲ್ಲಿಟ್ಕೋಬೇಕು ಅಲ್ಲಿಟ್ಕಲಿ. ಮಾತಾಡ್ಸ್ತವ್ರನ್ನ ಮಾತಾಡೋದ್ ಕಳಿ ಮೊದಲು. ಗೈಸ್ ಇಲ್ಲೊಂದು ಐತೆ, ಇದನ್ನ ಮಾತಾಡ್ಸ್ತೀನಿ ರೀ. ಇದಾರು ಮಾತಾಡ್ತದ. ಹಲೋ, ಆಯ್ತಾ ಬೆಳಿಗ್ಗೆ ನಾಷ್ಟ ಊಟ ಎಲ್ಲ? ಓಯ್ ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಾವು ನಿನ್ನ ಗೈಸ್ ಓಕೆ, ಭಾರಿ ದುರಹಂಕಾರ ಗೈಸ್ ನೋಡಿ. ಮಾತಾಡ್ಸಿದ್ರು ಮಾತಾಡಲ್ವಲ್ಲ. ಅಣ್ಣ ಹಾಯ್, ಎಲ್ಲಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಹೇಳ್ಬೇಕು. ಆಯ್ತಾ ಊಟ? ಊಟ ಆಯ್ತು ಕಣಪ್ಪ. ಎಲ್ಲಿ ಹೋಗಿದ್ರಿ? ಜಮೀನ್ ಹತ್ರ ಹೋಗಿದಪ್ಪ. ಬಿಸಿಲು ಏನಿದು, ರೈತರಿಗೆ ಈ ಥರ ಹೊಡಿತಲ್ಲ ಬಿಸಿಲು. ಅಣ್ಣ ಏನಾದ್ರಿ ಎಲ್ರಿಗೂ ಕಷ್ಟ ಕಣಣ್ಣ ರೈತರಿಗೆ. ಬಿಸಿಲು ಜಾಸ್ತಿ ಅಣ್ಣ. ಪೆಂಡಲ್ ಹಾಕಿ ಕೆಲಸ ಮಾಡಕ್ಕಾಗಲ್ವಾ ನೀವು? ಎಲ್ಲಿ ಪೆಂಡಲ್ ಹಾಕಿ ಮಾಡ್ತದಲ್ಲಪ್ಪ. ಈಗಿನ ಖರ್ಚೆ ಆಗೋಳು ಕೊಟ್ಟೆ ಆಗಲ್ಲ. ಪೆಂಡಲ್ ಹಾಕಿ ಮಾಡಕ್ಕಾಗತ್ತಪ್ಪ? ಹಾಕಬೇಕಣ್ಣ ನೀವು. ಅದೇ ಒಂದು ಏನಿದ್ರು ಒಂದು 100 ಎಕರೆ ಮಡಗಿರೋ 1 ಎಕರೆ ಕಳೆದ್ಬಿಟ್ಟು ಮಾಡ್ಬೇಕಪ್ಪ. ಅಣ್ಣ ಛತ್ರಿ ಕಟ್ಕೊಬಿಡಿ ತಲೆ ಮೇಕ, ಬಿಸಿಲು ಬರಲ್ಲ. ಈಗ ಬೆನ್ನಿಗೆ ಸಿಗಿಸ್ಕೊಬಿಡಿ. ಹಿಂಗ ಬೆನ್ನಿಗೆ ಮಾಡಕ್ಕಾಗಲ್ಲ. ಕಾಲದಲ್ಲಿ ಏನಾರ ಆದ್ದೆ ಏನೋ ಗೊತ್ತಿಲ್ಲಪ್ಪ. ಮಾಡ್ಬೋದು ಕನ್ನಡ. ಸರಿ ಅಣ್ಣ ಇರಿ, ರೀಲ್ಸ್ ಮಾಡಕ್ ಹೋಯ್ತಾವೆ ಗೈಸ್. ಅಲ್ಲಿ ಹುಡುಗರು ಏನು ಎಲ್ಲಿತ್ಲೇವಿ ಅಲ್ಲ ಗೈಸ್. ಈಗ ರೀಲ್ಸ್ ಮಾಡಕ್ ಹೋಯ್ತಾ ಇದೀವಿ. ಜಿನ್ನೋಳಿಯವರು ನಮಗೆ ಒಂದು ಹಪ್ಳ ಕೊಡ್ತಾವ್ರೆ. ಥ್ಯಾಂಕ್ ಯು. ಯಾವ ರೀಲ್ಸ್ ಮಾಡ್ಬೇಕಲ್ಲ ಹೇಳ್ತೀನಿ ನಡಿ. ಅಲ್ಲಿ ಹೋದ್ಮೇಲೆ ಹೇಳ್ತೀಯಾ? ಸರ್ಪ್ರೈಸ್ ನಿನಗೆ ಇವತ್ತು. ಅವು ನೋಡಿದ್ರಂತೆ ಎಲ್ಲಿಲ್ಲ ನಿಜಲ್ವೇ ಗೈಸ್. ಹಾವು ಹೊಂಟೋಯ್ತಂತೆ, ಪುಂಗಿ ಬಿಡ್ತಾವನೆ ವಿಜಯ್ ಅಂತ. ಯಾವ್ದು ಯಾವ ಗೈಸ್? ಬೀರಪ್ಪನ ಗುಡಿನ ಎಲ್ಲ ಫುಲ್ಲು ಚೆನ್ನಾಗಿ ರೆಡಿ ಮಾಡ್ತಾವ್ರೆ. ಆ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಕರ್ಕೊ ಬಂದವ್ರೆ ರೀಲ್ಸ್ ಮಾಡೋಕ್ಕೆ. ಇಲ್ಲಿಂದ ಇನ್ನೊಂದು ಮಾದೇಶ್ವರನ ದೇವಸ್ಥಾನ ಐತೆ, ಅಲ್ಲಿಗೆ ಹೋಯ್ತೀವಿ. ಮತ್ತು ಏನಪ್ಪ ಏನೋ ಹೇಳಕ್ಕೆ ಬಂದಲ್ಲ ಗೈಸ್. ಹುಲಿಗಳು ಒಬ್ರಾದ್ಮೇಲೆ ಒಬ್ರು ತಿಂದಾಕ್ತದೆ. ಆ ಹುಲಿ ಏನಾರು ಇಲ್ಲಿಗೆ ಬಂದ್ಬಿಟ್ರು ನಮ್ಮನ್ನೇನಾರು ತಿಂದಾಕ್ಬಿಟ್ರೆ ಏನು ಮಾಡೋದು? ಹಿಂಗೆ ಕರ್ಕೊಂಬಂದವ್ರಲ್ಲ ಲೈ ಹುಲಿಗಳು ಕಾಟಕಳ. ಹುಲಿಗೆಲ್ಲ ನಾವೆಲ್ಲ ಎದ್ರಲ್ಲಿ ನಾವು ಸಿಂಹ ನಿನ್ನ ಬೀಜ ಕಿತ್ತಿ ಕೈ ಕೊಡ್ತಾ ಹಂಗಂಕ ಹೋದ್ರ ಗೈಸ್. ಇವ್ರು ಏನು ನೋಡ್ತಾವ್ರೆ ಏನೋ ಗೊತ್ತಾಯ್ತಿಲ್ಲ. ಮಾತ್ರ ಎಲ್ಲನೂ ರೆಡಿ ಮಾಡ್ತಾವ್ರೆ.
ನೀರಲ್ಲಿ ಮೀನುಗಳು ಭಾರಿ ಹೆವಿ ಇದು ಮೀನು ಅದು ಕಾಸ್ಟ್ಲಿ. ಹಾಂ 350 400 ರೂಪಾಯಿ ಅದು ಕಾಸ್ಟ್ಲಿ ಮೀನು ಅದು. ಏನಾಯ್ತು ಹಾಕಿದ್ದ ಇಲ್ಲಿ ಮೇಲೆ ಮುನ್ಗಿತ್ತು ಅಚ್ಚರಿ ಸೈಡಲ್ಲಿ. ಗಾಯ ಸುಳ್ಳು ಹೇಳ್ತಾನೆ ವಿಕ್ಕಿ ಅವ್ನು ಬಿಡೋದೆಲ್ಲ ಓಳು. ಕೇಳ್ಬೇಕಾರ ವಿಜಯನ ವಿಜಯ್ ಒಂದ್ಸತಿ ನೀಗ ಕನೆಕ್ಟ್ ಹಾಕಿದ್ದಲ್ಲಿ ನಿಜ ಈಗ ಎಲ್ಲ ಬರೀ ದುಬಾಕ್ ಆಟ ಆಡ್ಕೊಂಡು ನೀವು ನಡ್ರಿ ಬೇಲ ಬಿಸಿಲು ನಡ್ರಲ್ಲ ಲೇ ಮೊಸಳೆ ಐತೆ ಲೇ ಮೊಸಳೆ ಜಿನ್ನಳ್ಳಿ ಎಷ್ಟು ಗಂಟೆ ದಮ್ ಕಟ್ಟೋದು? ಎಷ್ಟೊತ್ತು ನಾವು ದಬ್ಕತ್ಲಿ ಮೊಸಳೆ ಐತೆ ಮೊಸಳೆ ನುಕ್ತು ನೋಡು. ಹಾಂ ತಿರಕ ಬಂದು ತಿರಕ ನೀರು ಆಡ್ತಾ ನೀರು ಅಲ್ಲಿ ಬಂದಿತ್ತು ತಲೆ ಹಾಕೊಂಡಿತ್ತು. ಹಾಂ ತಿರಕ ನುಗ್ಬಿಡ್ತು. ತಿರಕು ಹೋಯ್ತು ಒಳಕ ಎದ್ರಕದ ಅದು ಯಾವಾಗ ನಮ್ ನೋಡ್ತಾ ಅವಾಗ ಎದ್ರಕೊಂಡ್ಬಿಡ್ತಾವ. ಒಳಗಡೆ ಹೋಗಿ ಅಲ್ಲೇ ತಿರಕ ಮೇಲ್ ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಏನ್ ಮಾಡೋದು? ಕೊಡ್ಕೊಂಡು ಬಾಡ್ ಮಾಡ್ಕೊಳ್ಳೋಣ. ಇಲ್ಲ ಕೆಂಚಿಗೈತೆ ಹುಡುಗಿರ್ ಪಾಠ ಮಾಡಲ್ಲ. ಬಾವ ನಿನ್ನಕ್ಕೆ ಕರೆಸಿದ್ದು ಯಾರ ನಿನ್ನ ನನ್ನ ಹುಡುಗಿ ಪಾಲ್ಟ್ಗ ಕಣ ಹುಡುಗಿರ್ ಪಾಲ್ಟ್ ನಾ ಮಾಡಲ್ಲಪ್ಪ. ಹುಡುಗಿರ್ ಪಾಲ್ಟ್ ನಾ ಮಾಡಲ್ಲ. ಅದಕ್ಕೆ ಕರೆಸಿದ್ದು. ನಾನ್ ಮಾಡಲ್ಲ. ನೀನೇ ಮಾಡ ಹುಡುಗಿರ್ ಪಾಲ್ಟ್ ಕ್ಯಾರೆಕ್ಟರ್ ಮಾಡ್ತೀನಿ ನಾನು ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಆ ಕ್ಯಾರೆಕ್ಟರ್ ಮಾಡ್ತೀನಿ. ನೀನ್ ಅದಕ್ಕೆ ಕರೆಸಿದ್ದೆ. ಹುಡುಗಿ ಲೋ ಇದು ನನ್ಗೆ ಅವಮಾನ ಮಾಡ್ತಿದ್ದಿಲ್ಲ ನನಗೆ. ಮಲೇಸಿಯಿಂದ ಇಂಪೋರ್ಟ್ ಮಾಡಿರೋದು ಇವೆಲ್ಲ. ನಾನಂತೂ ಮಾಡಬೇಕಪ್ಪ ಲೇಡೀಸ್ ಈಗ ನಾನೇ ಕಪ್ಪೆ ಹೊಡಿತೀನಿ ನಿಮ್ಗೆ. ಬೇಕಾದ್ರೆ ನೀವು ಮಾಡ್ರಪ್ಪ. ನನ್ನ ಟಾಪಿಕ್ ಮುಗಿಲಿ. ನಾನು ಆದ್ಮೇಲೆ ಅದೇ ಕ್ಯಾರೆಕ್ಟರ್ ನೀವು ಮಾಡಿ ಮಾಡಿಸ್ತೀನಿ ಮಾಡಿಸ್ಬೇಕಾರ. ಅದೇ ಫೋನ್ ನಂಬರ್ ತಕೊಂಡ್ ಅನ್ನೇ ಗದ್ದೆಗೆ ಬಾ ಅಂತಾರೆ. ನೀನು ಮಾಡು ನಾನು ಮಾಡ್ತೀನಿ. ನಾನು ಹತ್ರ ಮಾಡ್ಗಿಡಲ್ಲ ಅನ್ನಲ್ಲ. ಹಲೋ ಗೈಸ್ ನೋಡಿ ಮನೇಲಿ ಇದ್ದವನ್ನ ಹುಷಾರಿಲ್ದ ಗಂಡ ಕರೆಸ್ಬಿಟ್ಟು ಲೇಡೀಸ್ ಗೆಟಪ್ ಹಾಕೋ ಅಂತವ್ರಲ್ಲ ಇವ್ರು ವಿಜಿ. ನಾನ್ ಮಾಸ್ ಮಾಡ್ಬೇಕು ಅನ್ಕತೀನಿ ಏನಲ್ಲ. ನಾ ಮುಂದೆ ಎಂತೆಂತ ರೀಲ್ಸ್ ಗಳು ಮಾಡ್ಬೇಕು ಅನ್ಕತೀನಿ ಗೊತ್ತಾ. ನನ್ಗ ಹುಡುಗಿ ಕ್ಯಾರೆಕ್ಟರ್ ಕೊಡ್ತಿದ್ರಲ್ಲ ಇದು ತಪ್ಪು ತಾನೆ. ಈಗ ರೋಕೆ ಶರ್ಟ್ ಅಂತ ಇದು ನೀವೇ ಕಮೆಂಟ್ ಹಾಕಿ ಯಾವ ಶರ್ಟ್ ಅಂತ. ಸೇಮ್ ರೋಕೆ ಅವನೆಲ್ಲ ಇವನು ಸರಿ ಇಲ್ಲ ಗೈಸ್. ಗ್ಯಾಂಗ್ ರೇಸ್ ಮಾಡೋ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕಪ್ಪೆದು ವಿಡಿಯೋ ಮಾಡೋ ಹೇಳಿದ್ದು ಮುದಾವೆ ಹೇಳ್ಕೊಡು ಅಂತ ಹಂಗ ನೋಡಿ ಗೈಸ್ ಯಾವ ತರ ಸುಳ್ಳು ಹೇಳ್ಬಿಟ್ಟು ಕರೆಸ್ಕೊಂಡವ್ರ. ಗ್ಯಾಂಗ್ ರೇಸ್ ಮಾಡೋ ಗ್ಯಾಂಗ್ ರೇಸ್ ಒಂದೆಡ್ಕೆ ಓಡೋಡಿ ಖುಷಿ ಖುಷಿಯಾಗಿ ಬಂದೆ. ಏನೋ ಹಿಡ್ಕೊ ಹೊಡಿಯೋದು ಇಲ್ಲ ಹಿಡ್ಕೊ ತಳ್ಳೋದು ಏನೋ ಒಂದು ಸೀನ್ ಇರ್ತದೆ. ಏನೋ ಡೈಲಾಗ್ ಹೊಡಿಯೋದು ಮಾಸ್ ಡೈಲಾಗ್ ಅಂದ್ರೆ ಹುಡುಗಿ ಕ್ಯಾರೆಕ್ಟರ್ ಮಾಡು ಇಂಥವಿದ್ರ ಅಷ್ಟೇ. ಅಂದ್ರೆ ಸ್ಮೈಲ್ ಇದು ಕಣಲ್ಲ ಬೇಗ ಬನ್ನಿ ನೋಡ್ಕಲ್ಲ. ಯಾವ್ದಪ್ಪ ತೋರ್ಸಪ್ಪ. ಅಲ್ಲೇ ವಿಡಿಯೋ ಇಡಬೇಕಪ್ಪ ಒಂದು. ನನ್ ಗಂಡ ಕಪ್ಪೆ ಫಸ್ಟ್ ಬರೋದು. ಮಾಡ್ರಪ್ಪ ಆಯ್ತಾ. ನಾನು ಹೇರ್ ಸ್ಟೈಲ್ ನೋಡು ಗಾಯ್ಸ್ ನಾನು ಕಪ್ಪೆ ಇಡ್ತೀನಿ ನನ್ನ ಗಂಡ ಅಲ್ಲಿ. ನಾನಲ್ಲ ಅವಳ ಗಂಡ ಅಲ್ಲಿ ಕನ್ನಡಿಗನೇ ಅವನ ಗಂಡ. ಓ ಗಾಯ್ಸ್ ಅವನು ನನ್ನ ಗಂಡ ಇವನು ನನ್ನ ಗಂಡ ಆಗಲ್ವಂತ ಇವನು ಮಿಂಡ ಮಾಡ್ಕತಾನೆ. ನನ್ನ ಗಂಡ ಅಲ್ಲ. ಸರಿ ಏನ್ ಮಾಡವ ಮಾಡಿ ಮಾಡಿ ಎಲ್ಲಾರು ಏನೋ ಏನ್ ಮಾಡೋದು ಮಾಡಿ ಮಾಡಿ ಎಲ್ಲ ಮಾಡಿ ಗಂಡ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ಮಾಡಿ ಅಂತ ಮಾಡಿ ಮಾಡಿ ಅದ್ ಏನ್ ಮಾಡಿದ್ರೆ ಏನೋ ಮಾಡಿ ಮಾಡಿ ಬನ್ನಿ ಕರೆಸ್ಬಿಟ್ಟು 3 ಜನ ನನಗೆ ಬೀಳ್ ಬಾಬಡ ಯಾ ನನ್ನ ಮಗ ಯಾರ ನಂಬರ್ ಕೊಡೋಣ. ಯಾರು ಇಲ್ಲ ನನ್ನ ಫ್ರೆಂಡ್ ಅಂತ ಇಲ್ಲ ಮಾತಾಡ್ತಿದ್ದೆ. ಯಾಕೆ ನಿಮ್ಗೆ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ. ಗೈಸ್ ಇವಾಗ ರೀಲ್ಸ್ ಎಲ್ಲ ಮುಗೀತು ಮನೆಗೊಳ್ತಾ ಇದ್ದೀವಿ. ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ ಗೈಸ್. ಇವಾಗ ಎಲ್ಲ ರೀಲ್ಸ್ ಎಲ್ಲ ಮುಗೀತು. ಇವರು ಏನು ಒಂದು ರೀಲ್ಸ್ ಮಾಡೋಕ್ಕೆ 50 ಗಂಟೆ ಟೈಮ್ ತಗೊಂಡ್ರು. ರೀಲ್ಸ್ ಎಲ್ಲ ಮುಗ್ದಾಗಿದೆ. ಈಗ ಮನೆಗೆ ಹೋಗ್ತೀನಿ. ಅದ್ರ ಜ್ವರ ಮಾತಾಡ್ತಿದ್ದೀನಿ. ಅದ್ರ ಒಳಗೆ ರಕ್ತ ಜ್ವರ ಕುದೀತೈತೆ ಕೊತ್ತ 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 ಗೈಸ್. ಇವ್ರ ಜೊತೆ ಬಂದು ಇನ್ನೂ ಜಾಸ್ತಿ ಜ್ವರ ಬಂದ್ಬಿಡ್ತು ಗೈಸ್. ಯಾವ ಜ್ವರನೂ ಇಲ್ಲ. ನಿನ್ ಸವಾಸ ಸೇರಿದಾಗೆಲ್ಲ ನನ್ಗೆ ಯಾಕೋ ಜ್ವರನೇ ಬತ್ತಾ ಬಂದ್ಬಿಟ್ರೆ ಇನ್ನೊಂದ್ಸಲ ಏನಾರ ಬಂದ್ರೆ. ಗೈಸ್ ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದೆ ಅಂತ ತೋರಿಸ್ತೀನಿ ನೋಡ್ಕೊಬಿಡಿ. ಇಲ್ಲಿ ನೋಡಿ
ರಾಜ ಹುಲಿ ನಾನು ನೋಡಿ guys, ಪ್ಯಾಂಟ್ಗೆ ಜಿಪ್ಪಿ ಹಾಕಿರೋ ಇವನು ಜಿಪ್ ಹಾಕಿದ್ರೆ ಗ್ಯಾಸ್ ಜಿಪ್ ಹಾಕಿದ್ರಿ ಸುಳ್ಳು ಹೇಳ್ತಾವನೆ ಇವನು ರವಿಶಂಕರ್ ಅಂತ ಹಾಕಿದಿರಿ ಸುಮ್ನೆ ಇರೋ ಗ್ಯಾಸ್ ಇಲ್ಲಿ ನೋಡಿ ಇವ್ರು ಯಾರೇ ಹೇಳಿ ಕಂಡಿಡೀರಿ ಎಷ್ಟು ದಪ್ಪ ಅವ್ರೆ ನೋಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ ಗೈಸ್ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ತಿಳಿಸ್ಬಿಡಿ ಇವ್ರನ್ನ ನಾನು ಇಲ್ಲ ಅವನೇ ಗೈಸ್ ಇದು ನಮ್ಮ ಕಾವ್ಯಕ್ಕವ್ರದ ಶಾಸ್ತ್ರ ಏನು ಇದು ಆರತಿ ಶಾಸ್ತ್ರದ ಗೈಸ್ ನಮ್ ಶಾರದಾಗ ಎಷ್ಟು ಸಣ್ಣ ಇದು ಚುರುವಾಗ ಗೈಸ್ ಇಲ್ಲಿ ನೋಡಿ ನಾನು ಪ್ರವೀಣ ಯಾವಾಗೂ ಚಿಕ್ಕ ವಯಸ್ಸಲ್ಲಿ ಯಾವಾಗ ಬರೀ ಜೋಡಿನ ಗೈಸ್ ಪ್ರವೀಣ ಬಿಟ್ಬಿಟ್ಟು ನಾನು ಇರ್ತಿರ್ಲಿಲ್ಲ ನಾನು ಬಿಟ್ಬಿಟ್ಟು ನಮ್ಮ ಪ್ರವೀಣ ಇರ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ನೀವು ಇರ್ತಿರಲಿಲ್ಲ ನಿಮ್ ಬಿಟ್ಬಿಟ್ಟು ಅವ್ರು ಇರ್ತಿರಲಿಲ್ಲ ಅಂತ ಬಿಡ ತಗೊಂಡ ಕೇಳ್ಬೇಕ್ರ ಏನಣ್ಣ ಅಣ್ಣ ಜೊತೆ ಜೋಡಿ ಹಾಕಿಗಳ ತರ ಕೇಳ ಗೈಸ್ ಯಾವ ತರ ಊಟ ಮಾಡ್ತಾವನೆ ನೋಡಿ ಹಳೆ ಮೆಮೊರೀಸ್ ನೆನ್ಸ್ಕೊಂಡ್ರೆ ಹಳೆ ಮೆಮೊರಿ ಮುಟ್ಟೋದಲ್ವಾ ಮೆಮೊರಿ ಅವಾಗ ಇದ್ದಿದ್ದು ಇದು ಇವಾಗಿಲ್ಲ ಅಲ್ಲ ಕ್ರೇಜ್ ಹೇಳಪ್ಪ ಅವಳೆ ಏನ್ ಸಮಾಚಾರ ನೀನ್ ಯಾವತ್ತಪ್ಪ ಬೆಳೆದು ಅಣ್ಣ ನಿಮ್ಮ ಆಶೀರ್ವಾದ ಇದ್ರೆ ನಾನು ಬೆಳೀತೀನಿ ಅದಕ್ಕಿಂತ ಮುಂಚೆ ಅಣ್ಣ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಕಣ ಸಿಕ್ಕಾಬಿಟ್ಟೆ ಜ್ವರ ನಿಜವೂ ಯಾಕೆ ಹಿಂಗಾಗೈತೆ ಇದು ಒಂದೇ ದಿನಕ್ಕೆ ಜ್ವರ ವಾಸಿ ಹೊಂಟೋಗ್ಬೇಕು ಅಂತ ಕಿತ್ಕೊಂಡೋಗ್ಬೇಕು ಅಂತ ಐಡಿಯಾ ಕೊಡು ಏನಾರು ಅಂತ ಐಡಿಯಾ ಏನಿದ್ದೆ ಹಾಂ ಒಂದೇ ದಿನಕ್ಕೆ ಜ್ವರ ವಾಸಿ ಆಗ್ಬೇಕು ಅಂದ್ರೆ ಹಾಂ ಮೊದಲನ ಅಂಗಡಿಲಿ ಒಂದು 10 ರೂಪಾಯಿ ಕೋಳಿ ಕಾಲು ತಗೋತೀನು ಮದುವಣ್ಣವ್ರ ಅಂಗಡಿಲಿ 10 ರೂಪಾಯಿಗೆ ಕೋಳಿ ಕಾಲು ತಗೋತಿದ್ರು ಜ್ವರ ಹೊಂಟೋಗ್ಬಿಡ್ತದೆ ಬರೀ ಇಂಥದೆಯ ಅಯ್ಯೋ ಯಾವತ್ತಪ್ಪ ನೀನು 10K ಫಾಲೋವರ್ಸ್ ಕಂಪ್ಲೀಟ್ ಮಾಡೋದು ಅಣ್ಣ ಬಡವ್ರ ಮಕ್ಕಳು ಬೆಳೆಯೋಕ್ಕಾಗಲ್ಲ ಈ ಥರ ನಾ ಹೇಳ್ಕೊಂಡ್ರು ನನ್ನ ಮಗ ಬಡವರು ಅಂತ ಸಿಂಪತಿ ಕ್ರಿಯೇಟ್ ಮಾಡ್ತಾವ್ರೆ ಅಂತಾರೆ ಆ ಉದ್ದೇಶಕ್ಕೆ ನಾನು ಈ ಥರ ಹೇಳ್ಕೊಳ್ಳೋಕ್ಕೂ ಬೇಜಾರು ಬಟ್ ನೋಡೋದ ನಾನು ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ ಬೆಳೆಯೋದು ಬಿಡೋದು ಎಲ್ಲ ನಮ್ಮ ಕನ್ನಡಿಗರ ಕೈಯಲ್ಲಿ ಇರೋದು ಬೆಳೆಸೋದು ಬಿಡೋದು ಏನು ಮಾಡವ ಇಡ್ಲಿ ವೆಯ್ಟ್ ಮಾಡವ ವೆಯ್ಟ್ ಆ್ಯಂಡ್ ವಾಚ್ ಏನು ಒಂದೇ ದಿನಕ್ಕೆ ಮನೆ ಕಟ್ಟಕ್ಕಾಗ್ಬಿಡತ್ತಾ ಆಗುತ್ತಾ ಟೈಮ್ ಬೇಕು ಸ್ವಲ್ಪ ಗೈಸ್ ಇವಾಗ ಆಸ್ಪತ್ರೆಗೆ ಹೋಗ್ತಿದ್ದೀನಿ ನಮ್ಮೂರಲ್ಲೇ ಡಾಕ್ಟ್ರದ ಹತ್ರ ತೋರಿಸೋದು ನಮ್ಮೂರು ಡಾಕ್ಟ್ರ್ ಹತ್ರನೇ ತೋರಿಸ್ಕೊತೀನಿ ಗೈಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡಾಯ್ತು ಒಂದು ಮೂಗು ಕಟ್ಕೊತ ಇರೋದಕ್ಕೆ ಒಂದು ಸ್ಪ್ರೇ ಕೊಟ್ಟವ್ರೆ ಮತ್ತು ಮಾತ್ರೆಗಳು ಕೊಟ್ಟವ್ರೆ ಊಟ ಮಾಡ್ಕೊಂಡು ಮಾತ್ರೆ ಕುಡಿಬೇಕು ಜ್ವರ ವಾಸಿ ಆಯ್ತದೆ ಕಮ್ಮಿ ಆಯ್ತದೆ ಅಂತ ಹೇಳೋರೆ ನಾಳೆನೇ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳೋರೆ ನಾಳೆ ಭಾನುವಾರ ರಜೆ ಯಾವಾಗಲೂ ರಜೆ ಇರ್ತದೆ ಒಂದೊಂದು ದಿನ ಕೆಲ್ಸಕ್ಕೆ ಹೋಯ್ತಿದೆ ಆದರೆ ಹೋಗಲ್ಲ ನಾಳೆ ಮನೇಲಿರ್ತೀನಿ ಗೈಸ್ ರಾಮ ಮಂದಿರಲ್ಲಿ ಯಾರೂ ಇಲ್ಲ ಒಬ್ಬರು ರಾಮ ಮಂದಿರಕ್ಕೊಂದು ವಿಸಿಟ್ ಕೊಟ್ಟು ಹೋಗೋಣ ಅಂದರೆ ಯಾರು ಕೂತಿಲ್ಲ ಗೈಸ್ ರಾಮ ಮಂದಿರಲ್ಲಿ ಇವತ್ತೇನು ಅಂತ ಗೊತ್ತಿಲ್ಲ ಎಲ್ಲ ರೂಮಿಗೆ ಸೇರ್ಕೊಂಬಿಟ್ಟವ್ರೆ ಒಬ್ಬರೂ ಇಲ್ಲ ಏ ಪಂಡು ಸಸಾಂಗ್ ಹೋಯ್ದೆ ಜಿಮ್ಗ ಏನು ಈ ಥರ ಹೋಯ್ತಿದ್ರೆ ಈಗ ತಪ್ಪಿಸ್ತಾನೆ ಇದೇ ಆಗ್ತಿಲ್ಲ ಇಲ್ಲಿ ಬಂದವ ಬಾಡಿ ಗೈಸ್ ಓಹೋ ತೊಲೆ ಗಾಯ್ಸ್ ಇದು ಟೋಲೆಲ್ಲ ಕಂಡ್ರು ತೊಲೆ ಏನು ಸಮಾಚಾರ ಹೇಳ್ಬೇಕು ಶಶಾಂಕು ಸ್ಮಾರ್ಟ್ ಬಾಯ್ ಯಾಕೆ ನೀನು ಸ್ಮಾರ್ಟ್ ಬಾಯ್ ನೀನು ಹಾಂ ಮಗ ಆಯ್ತಾ ನಮಗೂ ರಾಶಿ ಹೇಳ್ಕೊಡ ಇಂಥರ ನಾವು ಆಗ್ಬೇಕು ಹೆಂಗೆ ಯಾರು ಗೊತ್ತಿದ್ರು ಅಲ್ಲಿ ಯಾರು ಇಲ್ಲ ಅಲ್ಲಿ ಕೃಷ್ಣ ರೆನಾಲ್ಡೋಗಿಂತ ನಮ್ಮ ಹುಡುಗ ಎಷ್ಟು ಗುರು ಇದೇನು ಕ್ರಿಸ್ತ ರೆನಾಲ್ಡೋಗಿಂತನೂ ನಮ್ಮ ಹುಡುಗ ಅವನಿಗಿಂತನೂ ಹೆಚ್ಚು ಗುರು ಕಾಲೇಜ್ ಹೋದ್ರೆ ಸಾಕು ಇಷ್ಟಾಗಲ್ಲ ಮಾಸ್ಕ್ ಇಲ್ಲಿ ಬಂದ್ರೆ ಏನ್ ಟೋಪಿ ಮುಚ್ಕೊಂಡು ಮೊಕ ಎಲ್ಲ ಮುಚ್ಕೊಂಡು ನೋಡ್ತಾವಂತ ನೀವು ಕರ್ನಾಟಕ ಕ್ರಶ್ ಅಲ್ವಾ ಕರ್ನಾಟಕ ಕ್ರಶ್ ಅವರು ಓ ಕರ್ನಾಟಕ ಎಲ್ಲ ಕ್ರಶ್ ಅಲ್ಲಿ ಅಂತ ಇವ ಕರ್ನಾಟಕ ಕ್ರಶ್ ಅವ್ವ ಒಂದ್ ನೇಮ್ ಸೃಷ್ಟಿ ಆಗದ ಇವಾಗ ಒಂದ್ ವಾರದಿಂದ ಏನಂತ ಕರ್ನಾಟಕ ಕ್ರಶ್ ಅಂತ ಯಾರು ಕ್ರಿಯೇಟ್ ಮಾಡಿರೋದು ನ್ಯಾಷನಲ್ ಕ್ರಶ್ ಆಮೇಲೆ ಇಂಟರ್ನ್ಯಾಷನಲ್ ಕ್ರಶ್ ಕ್ರಿಸ್ತ ರೆನಾಲ್ಡೋನೇ ಸೈಡ್ ಹೊಡ್ಕೊಂಡು ಹೋಯ್ತು ನೋಡನೆ ಅವನ್ ಎಷ್ಟೋ ಫಾಲೋವರ್ಸ್ ಇರೋದು ಅದು ಎಷ್ಟಿದ್ದು ಗೈಸ್ ನೋಡಿ ಯಾವ ಥರ ಗೈಸ್ ಡೇಂಜರ್ ಮನುಷ್ಯ ಡೇಂಜರ್ ಗುರು ಸರಿಲ್ಲ ಕೈ ಎಣ ಹಾಕೊಂಡು ನೀನು ಹರಿತಾ ಬಿದ್ದದೆ ಎಲ್ಲ ಇನ್ನೇನ ಟೋಪಿ ಹಾಕಿ ಎಲ್ಲಿದ್ಯಾ ಇಲ್ಲೆರಡು ಗಲ್ಸು ಇಲ್ಲೊಂದು ಗಲ್ಸು ಇನ್ನೊಂದು ಗಲ್ಸು ಕೂರ್ಸ್ಕೊ ಹೋಯ್ತೀನಿ ಎಲ್ಲಿಗೆ ಸಿಟಿಗೆ ಎಲ್ಲಿಂದ ಬರ್ತಾರೆ ಇಲ್ಲಿಂದಾನೆ ಇಲ್ಲೇ ಇದಾರಲ್ಲ ಗಲ್ಸು ತೋರ್ಸ್ತಾವ್ರ ಎಲ್ಲಿ ಇವ್ರ ಒಳ್ಳೊಳ್ಳೆ ಫಿಗರ್ಗಳು ಪಾಲ್ಗಲ್ಸ್ ಅವರು ಪಾಲ್ಗಲ್ಸ್ ಈಸ್ ಪಾಲ್ಗಲ್
ಕರ್ಕೋಗು ಮೂರ್ ಸೀಟ್ ಇಲ್ಲ ಅವರಲ್ಲ ಇದು ಫ್ರೆಂಡ್ ಅವ್ರಿಬ್ರು ಆ ಕಡೆ ಈ ಕಡೆ ಅಯ್ಯೋ ಏ ಅವಳು ಬೇಡ ಅವಳು ಸುಮ್ನೆ ಮಂದಿ ಸುಮ್ನೆ ಕಾರ್ ತಗೋದು ಹೋಗತ್ತಾಗಿ ಓಡಾಡ್ಬೇಕಲ್ಲ ವಾಕಿಂಗ್ ನಡೆ ಎಲ್ಲಾರು ಹೋಗಿದ್ ಬರೋ ಬರ್ರ ಬಂದ್ರ ಏ ಬಾ ಮಸಾಲ ತಿನ್ನ ಬೇಡ ಏ ಬಾ ಅಲ್ಲೇ ಮಸಾಲ ತಿನ್ಕ ಬಂದೆ ಅದ್ ದರಿದ್ರ ನನ್ ಮಗ ಏನ್ ನಮ್ಮ ತಿನ್ನೋದು ಯಾರ ಶಶಾಂಕೋ ಅಲ್ಲೇ ತಿನ್ಕ ಅಲ್ಲಿ ಇಲ್ಲೂ ಬಂದ್ರ ಹೇಳಣ ಏನು ಕಿಂಡಲ್ ಮಾಡ್ತಾ ಇರಲ್ಲ ನೀವೆಲ್ಲ ಸೇರ್ಕೊಂಡು ಕಿಂಡಲ್ ಮಾಡ್ತಿದ್ದೀರಿ ನನ್ನ ಇಲ್ಲ ಮಾಡ್ತಾ ಇಲ್ಲ ಆ ಥರ ಏನಿಲ್ವಲ್ಲ ಲಾಂಗ್ ಟ್ರಿಪ್ ಮೈಸೂರು ಬರ್ತಿದ್ರೆ ನಾವು ಮೈಸೂರು ಹೋಯ್ತಿದ್ರಿ ಬಾ ಮಸಾಲ ತಿನ್ನು ಬಾ ಮೊದಲು ಮೈಸೂರು ಹೋಯ್ತಾನೆ ಬಂದಾರೆ ಹಾ ಬರ್ತೀವಿ ಮನೆ ಹತ್ತಿ ಎಲ್ಲ ಹಾ ನಡ್ರಿ ಬರ್ಲು ಮಸಾಲ ತಿನ್ಕೊಳ ಬಾ ನಮ್ಮ ಮಸಾಲ ಬೇಡ ಏ ಬಾ ತಿನ್ಕೊಳ್ಳಿ ಬಂದಿರ್ತೀನಿ ಏ ಬಾ ಬಾ ಒಂದು ಚಮಚನ ಒಂದು ಸ್ಪೂನ್ ತಗೋ ಏ ಬೇಡ ಶಿಷ್ಯ ಏಕ ನಾನು ಏನೋ ಎಲ್ಲೈತಿದ್ರ ಎಲ್ಲೈತಿದೆ ನೈಟಿ ಹೊಡ್ಕೊಂಡ್ಬಂದು ತೋರಿಸ್ತೀನಿ ನಾನು ಯಾರು ಅಂತ ಏನು ಇದೇ ಕಡೆ ಹಿಂಗೆ ಆಡ್ತಿದೆ ನಾವು ಇವರೆಲ್ಲ ಕಿಂಡಲ್ ಮಾಡ್ತಾ ಇದ್ರಿ ಅವಮಾನ ಮಾಡ್ತಾ ಇದ್ರಿ ಯಾಕ ಏನಾಯ್ತು ಅಂಥದ್ದು ಏನು ಮಾಡ್ದು ನಾವು ಕಡೆ ಕಾಣಿಸ್ತಾ ಇದ್ರಿ ಲೋ ವಿನಯ್ ಏರ್ಲಿ ಒಣೊಂದು ಕೊಟ್ಲೆ ಲೋ ನೀನೇ ಸರ್ ಇದಕ್ಕ ಏನಣ್ಣ ತಗೋಣ ಮಸಾಲ ತಿಂದೇಣ ನಂಗೆ ಬೇಡ ಗುರು ಯಾಕಣ ಮಸಾಲ ನಾ ಕಳ್ದ ಗುರು ಮತ್ತೆ ಫುಲ್ ಆಗ್ಬಿಟ್ಟಿದ್ದೀರಣ್ಣ ಇರೋ ಹಸಿ ಗೈಸ್ ನಮ್ಮ ಜೀಪಿ ಎಲ್ಲೋ ಕರ್ಕೊ ಹೋಯ್ತಾವ್ರೆ ಎಲ್ಲಿ ಅಂತ ಗೊತ್ತಿಲ್ಲ ಆನೆಗ ವಾಕಿಂಗ್ ಮಾಡ್ಸಕ್ ಕರ್ಕೊಂಡ್ ಮೈಸೂರ್ಗೆ ಆನೆಗೆ ವಾಕಿಂಗು ಬೆಳಿಗ್ಗೆಯಿಂದ ನಿಂತ್ಬಿಟ್ಟಿತ್ತಲ್ಲ ಅದಕ್ಕೆ ವಾಕಿಂಗ್ ಮಾಡಿಸ್ಬೇಕು ಅಂತ ಕರ್ಕೊ ಹೋಯ್ತಾವ್ರೆ ಈ ಸಾಂಗಲ್ ನೀತಿ ಐತೆ ಏನಂದ್ರ ಏನು 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 ಇರೋ ಇರ್ಬೇಕು ಎಲ್ಲೇ ಹೋದ್ರು ಅಂತ ಅಬ್ಬಾ ತಿಂದ ಏನೋ ತಿಂತಟಾಗಿ ಯಾವತ್ತು ಮಾಡ್ದು ಬಿಡು ಜೀಪಿ ಜೊತ್ಕೊಂಡು ಅವ್ರ ಹತ್ರ ತಿನ್ಬಾರ್ದು ಬುದ್ಧಿ ಇರಬಾರ್ದು ಅಬ್ಬಾ ನಮ್ಮ ಅಪ್ಪನ ಸಾಂಗ್ ಏನು ಮಾರೇ ಸಾಂಗಳು ಎಲ್ಲ 20 ವರ್ಷದಿಂದ 20 ವರ್ಷದಿಂದ ಯಾವ ಸಾಂಗು ಫೇಮಸ್ ಅಲ್ಲ ಗುರು ಸಾಂಗ್ ಮುಂದೆ ಎಲ್ಲ ನಿಲ್ಲೆ ಇಲ್ಲ ನಿಜ ಬಿಡು ರೈತ ರೈತ ನಿಮ್ಗೆ ಯಾವ್ದೋ ಟ್ರೀಟ್ ಕೊಟ್ಟಿಲ್ಲ ಹಾ. ಏನ್ ಬೇಕು ಇದು ಪ್ರಶಾಂತ್ ಕಡೆಯಿಂದ ನನ್ ಕಡೆಯಿಂದ ಬರೀ ಫುಡ್ ಓನ್ಲಿ ಜೈಪುರ್ ಕರ್ಕ ಬಂದವ್ರೆ ಬಾಸು ಏನಾರ ತಿನ್ನಿ ಅಂತವ್ರೆ ಅಲ್ಲಿ ಬೇರೆ ಒಂದ್ ಮಸಾಲೆ ತಿನ್ಕೊಬಿಟ್ಟು ಏನಾರ ತಿನ್ನಿ ಅಂತವ್ರೆ ಅಪರೂಪಕ್ಕೆ ಅಂತ ಗೊತ್ತಿಲ್ಲ ನಮ್ಗೆ ಅಲ್ಲೊಂದ್ ಅಂಗಡಿ ಆದ್ರೆ ಅಷ್ಟೇ ಆದ್ರ